ನಾಗವಲ್ಲಿ ಎಫೆಕ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವಾಗಲೇ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡ್ತಾ ಇದ್ವಿ. ಇಬ್ಬರು ಮಹನೀಯರು ಇಲ್ಲಿದ್ದಾರೆ. ಒಬ್ಬರು ಕಲಾವಿದರು, ಒಬ್ಬರು ಕಲಾ ನಿರ್ದೇಶಕರು. ತಾವು ಚಿತ್ರ ಬರೆಸಿದಂತ ಕಲಾವಿದರು ಹೇಳಿದ್ರೆ ಕಲಾ ನಿರ್ದೇಶಕರು ಅವರು ಸಹಾಯ ಮಾಡಿದ್ದಷ್ಟೇ ಅಂತ ಹೇಳ್ತಾ ಇದ್ದಾರೆ. ಆದರೆ ಇವರಿಬ್ಬರಿಗೆ ಸಹಾಯ ಅಂತಂದ್ರೆ ಇವರಿಬ್ಬರನ್ನ ಮೀಡಿಯೇಟರ್ ಆಗಿ ಅಂದ್ರೆ ಇವರಿಬ್ಬರನ್ನ ಪರಿಚಯ ಮಾಡಿಸಿದಂತಹ ವ್ಯಕ್ತಿಯೊಬ್ಬರಿದ್ದಾರೆ. ಅವರು ಮಹೇಶ್ ಹೊಳ್ಳ ಅವರು ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬನ್ನಿ ಅವ್ರನ್ನೇ ಮಾತನಾಡಿಸೋಣ. ಯಾವ ವಿಚಾರಕ್ಕೆ ಪರಿಚಯವನ್ನ ಮಾಡಿಸಿದ್ರು, ನಿಜಕ್ಕೂ ಯಾರು ಯಾರಿಗೆ ಪರಿಚಯ ಮಾಡಿಸಿದ್ರು, ಯಾರು ಚಿತ್ರ ಬಿಡಿಸಿದ್ರು ಅಂತ. ಮಹೇಶ್ ಹೊಳ್ಳ ಅವರೇ, ಮೊದಲಿಗೆ ನಮಸ್ಕಾರ. ನಮ್ಮನಿಗೆ ಮಾತನಾಡಲಿಕ್ಕೆ ತಾವು ರೆಡಿ ಆಗಿದ್ದಕ್ಕೆ. ನಮಸ್ಕಾರ ಮೇಡಮ್, ನಿಮ್ಗೂ ಮತ್ತೆ ನಿಮ್ಮ ಎಲ್ಲ ಚಾನೆಲ್ ವೀಕ್ಷಕರಿಗೂ ನಮಸ್ಕಾರ. ಓಕೆ ಮಹೇಶ್ ಅವರೇ, ತಾವು ಪರಿಚಯವನ್ನ ಮಾಡಿಸಿದ್ದು ಮಂಜುನಾಥ್ ಹೆಗಡೆ ಮತ್ತು ಚಲಪತಿ ಇಬ್ಬರಿಗೂ ಪರಿಚಯ ಮಾಡಿಸಿದವರು ತಾವು. ಏನಂತ ಪರಿಚಯ ಮಾಡಿಸಿದ್ರಿ? ಯಾಕಾಗಿ ಪರಿಚಯ ಮಾಡಿಸುವಂತಹ ಸಂದರ್ಭ ಸನ್ನಿವೇಶ ಅಲ್ಲಿ ಸೃಷ್ಟಿಯಾಯ್ತು? ಹೇಳ್ಬೇಕಂದ್ರೆ ನಾನು ಚಲಪತಿ ಅವ್ರ ಜೊತೆ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೆ. 1 ವರ್ಷ ವರ್ಕ್ ಮಾಡಿದ್ದೆ. ಅದಾಗಿ ಇಂಡಸ್ಟ್ರಿ ಚೇಂಜ್ ಮಾಡಿದೆ. ಚಲಪತಿ ಮಿಡ್ಲ್ ಅಲ್ಲಿ ನನಗೆ ಹೇಳಿದ್ರು, ಹೀಗೆ ರಿಕ್ವೈರ್ಮೆಂಟ್ ಇದೆ, ಯಾರಾದ್ರೂ ಇದ್ರೆ ಹೇಳಪ್ಪ ನನಗೆ ಅಂತ. ಏನ್ ರಿಕ್ವೈರ್ಮೆಂಟ್ ಅಂತ ಕೇಳಿದ್ರು ಅವರು? ಈ ಆಪ್ತ ಮಿತ್ರದ ಒಂದು ಪೇಂಟಿಂಗ್ ಮಾಡೋದಿದೆ ನನಗೆ, ಯಾರಾದ್ರೂ ನಿಮ್ ಪರಿಚಯ ಒಳ್ಳೆ ಆರ್ಟಿಸ್ಟ್ ಇದ್ರೆ ಹೇಳು ಅಂತ ಹೇಳಿದ್ರು. ಅದಾದ್ಮೇಲೆ ನನಗೆ ಇವ್ರು ನನ್ನ ದೂರದ ರಿಲೇಟಿವ್ ಕೂಡ, ಹಾಗೆ ಇವ್ರದ್ದು ನೆನಪಾಯ್ತು. ನಾನು ಇವ್ರನ್ನ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೊಟ್ಟೆ. ಮಂಜುನಾಥ್ ಹೆಗಡೆ ತಮ್ಮ ರಿಲೇಟಿವ್ ಆಗಿರೋದ್ರಿಂದ ಪರಿಚಯ ಮಾಡಿಸಿದ್ರಿ? ಹೌದು ಹೌದು. ಆನಂತರ ಆ ಪರಿಚಯ ಮಾಡಿಸಿ ಆದ್ಮೇಲೆ ನಿಮ್ಮ ಗಮನಕ್ಕಿದೆಯಾ ಚಿತ್ರವನ್ನ ಯಾರು ಬಿಡಿಸಿದ್ರು, ಚಿತ್ರದ ಸಂಪೂರ್ಣ ಬಿಡಿಸ್ಲಿಕ್ಕೆ ಅಂತ ಹೇಳಿ ಮಂಜುನಾಥ್ ಹೆಗಡೆ ಅವರಿಗೆ ಕೊಟ್ಟಿದ್ದ, ಅಥವಾ ಸಹಾಯಕ್ಕೆ ಅಂತ ತಾವು ಅವ್ರನ್ನ ಭೇಟಿ ಮಾಡಿಸಿದ್ದ? ಏನು ವಿಷಯ ವಸ್ತು ನಿಜವಾದ ನಿಮ್ಮ ಪ್ರಕಾರ ನೈಜತೆ ಏನು? ಅಲ್ಲ, ಅಲ್ಲಿ ಇರೋ ವಿಷಯ ಅಂದ್ರೆ ಕಂಪ್ಲೀಟ್ ಆಗಿ ವರ್ಕ್ ಮಾಡಿರೋದು ಮಂಜುನಾಥ್ ಹೆಗ್ಡೆ ಅವರು. ಅದಾದ ಮೇಲೆ ಆ ಪೇಂಟಿಂಗ್ ತಗೊಂಡ್ ಹೋದ್ಮೇಲೆ ಪಿ ವಾಸು ಅವರು ಅದ್ರಲ್ಲಿ ಏನೋ ಕರೆಕ್ಷನ್ಸ್ ಹೇಳಿದ್ರು ಅಂತ ಚಲಪತಿ ನಂಗೆ ಒಂದ್ಸಲ ಫೋನ್ ಮಾಡಿದ್ರು. ಆದ್ರೆ ಮಂಜುನಾಥ್ ಹೆಗ್ಡೆ ಅವರು ಮತ್ತೆ ಕರೆಕ್ಷನ್ ಮಾಡಕ್ಕೆ ಒಪ್ಕೊಂಡಿಲ್ಲ. ಅವ್ರು ಬೇರೆ ಏನೋ ಕೆಲಸದಲ್ಲಿ ಬ್ಯುಸಿ ಆಗಿದ್ರು. ಅವಾಗ ಚಲಪತಿ ಅದನ್ನ ಮಾಡ್ಕೊಂಡು ಫಿನಿಶ್ ಮಾಡಿ ಕೊಟ್ಟಿದ್ದಾರೆ. ಅದಾದ್ಮೇಲೆ ಚಲಪತಿ ಅವರು ಕಂಪ್ಲೀಟ್ ಆಗಿ ಮಾಡಿದ್ದು ಅಥವಾ ಇವ್ರು ಕಂಪ್ಲೀಟ್ ಆಗಿ ಅಂತ ಹೇಳಕ್ ಆಗಲ್ಲ. ಇದು ಇವ್ರಿಬ್ರು ಜೊತೆಗೆ ಮಾಡಿದ್ದು ಅಂತಲೂ ಹೇಳ್ಬಹುದು. ಮಂಜುನಾಥ್ ಹೆಗ್ಡೆ ಅವರೇ ಕಂಪ್ಲೀಟ್ ಪೇಂಟಿಂಗ್ ಕಂಪ್ಲೀಟ್ ಆಗಿ ಮಾಡಿದ್ದು ಮಂಜುನಾಥ್ ಹೆಗಡೆ ಅವರು ನಿಮ್ ಪ್ರಕಾರ. ಆದ್ರೆ ಅದರ ನಂತರ ಕರೆಕ್ಷನ್ ಮಾಡಿದ್ರೆ ತಮಗ ಅದ್ರ ಬಗ್ಗೆ ಗೊತ್ತಿಲ್ಲ. ಕರೆಕ್ಷನ್ಸ್ ಮಾಡಿದ್ದು ನನಗೆ ಫೋನ್ ಮಾಡಿದ್ರು ಚಲಪತಿ ಅವರು. ಅದ್ರಲ್ಲಿ ಕರೆಕ್ಷನ್ ಬಂದಿದೆ, ನಂಗೆ ಮಾಡಿಸ್ಕೊಡು ಅಂತ. ಆದ್ರೆ ಮಂಜುನಾಥ್ ಹೆಗ್ಡೆ ಅವ್ರು ಬಿಸಿ ಆಗಿರೋ ಕಾರಣ ಅವ್ರು ಮಾಡಕ್ ಆಗಿಲ್ಲ ಮಂಜುಗೆ. ಅದಾಗಿ ಚಲಪತಿ ಅವರು ಮಾಡಿರ್ಬೋದು ಅದ್ರಲ್ಲಿ. ಅದಕ್ಕೆ ಅವ್ರು ಹೇಳ್ತಾ ಇರ್ಬೋದು. ನನಗೆ ಅನ್ಸಿದ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ಓಕೆ, ಚಲಪತಿ ಅವರೇ ಇಲ್ಲಿದ್ದಾರೆ, ಹಾಗೆ ಮಂಜುನಾಥ್ ಹೆಗಡೆ ಅವರು ಕೂಡ ಇದ್ದಾರೆ. ತಾವು ಚಲಪತಿ ಅವ್ರ ತಾನೇ ಡೈರೆಕ್ಟ್ ಆಗಿ ಮಾತನಾಡ್ಬೋದು. ಚಲಪತಿ ಅವರು ತಾವೇನಾದ್ರು ಹೇಳ್ತೀರಾ ಹೊಳ್ಳ ಅವ್ರಿಗೆ? ಚಲಪತಿ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ಸರ್. ಏನಾಗಿದೆ ಅಂದ್ರೆ ಆ ವರ್ಕ್ಗೆ ಹೆಲ್ಪ್ ಅಷ್ಟೇನೆ ಇವ್ರು ಮಾಡಿದ್ರೆ ಹೊರತು ಫುಲ್ ವರ್ಕನ್ನ ನಾನು ಸ್ಪಾಟ್ಗೆ ತಗೊಂಡು ಹೋದ್ಮೇಲೆ ಅಷ್ಟು ವರ್ಕನ್ನ ನಾನು ರೀವರ್ಕ್ ಮಾಡಿ ಅಲ್ಲ ಕರೆಕ್ಟ್ ಅದಕ್ಕಿಂತ ಮುಂಚೆನೆ ರೂಮಲ್ಲಿ ಬರೀ ಯಾರು ಮಂಜು ಅವರೊಬ್ಬರೇ ವರ್ಕ್ ಮಾಡಿದ್ದಾರೆ ಅನ್ನೋದು ಸುಳ್ಳು. ಆಯ್ತಾ? ಅದಾದ್ಮೇಲೆ ನನ್ನ ಜೊತೆ ಇನ್ನು ಸಂತೋಷ್ ಇದ್ದಾರೆ, ವಿಶ್ವ ಇದ್ದಾರೆ, ಆಮೇಲೆ ಇನ್ನು 4-5 ಜನ ಒಟ್ಟಿಗೆ ಕೂತ್ಕೊಂಡು ನಾವು ಅಲ್ಲಿ ಸ್ಪಾಟ್ ಅಲ್ಲಿ ಹೇಳಿದಾಗ ನಾನು ಅಷ್ಟು ಇದನ್ನ ನನಗೆ ಹೆಲ್ಪ್ ತಗೊಂಡು ಅಷ್ಟು ನಾನು ಚೇಂಜ್ ಮಾಡಿ ಕೊಟ್ಟಿದ್ದೀನಿ. ಅದಷ್ಟು ನಡೆದಿರೋಂಥ ವಿಷಯ ಆಮೇಲೆ ನಿಮ್ಗೆ ಮೇ ಬಿ ನಾನು ಹೇಳಿದ್ದೀನಿ ಅಂತ ಅನ್ಸುತ್ತೆ. ಅಷ್ಟು ಹೇಳಿದ್ಮೇಲೆ ಕೂಡ ಇವರು ಇಲ್ಲ ನಾನೇ ಮಾಡಿದ್ದು, ಇದರಿಂದ ನನಗೆ 2 ಲಕ್ಷ ರೂಪಾಯಿ ಬರಬೇಕಾಗಿತ್ತು, ಇದು ಬಂದಿಲ್ಲ ಅಂತ ಹೇಳ್ತಾರದು ಮೇ ಬಿ ನನಗೆ ಗೊತ್ತಿಲ್ಲ. ಈಗಾಗಲೇ ಮೆನ್ಷನ್ ಮಾಡಿದಂಗೆ ಇನಿಷಿಯಲಿ ಮಾಡಿದ್ರು ಮಂಜುನಾಥ್ ಹೆಗ್ಡೆ ಅವ್ರು ಕಂಪ್ಲೀಟ್ ಆಗಿ ಮಾಡಿ ಕೊಟ್ಟಿದ್ರು. ಆಮೇಲೆ ಕರೆಕ್ಷನ್ಸ್ ಬಂದಿತ್ತು ಅದ್ರದ್ದು. ಇಲ್ಲ ಕಂಪ್ಲೀಟ್ ಆಗಿರ್ಲಿಲ್ಲ. ಅದು ವರ್ಕ್ ಕಂಪ್ಲೀಟ್ ಆಗಿರ್ಲಿಲ್ಲ. ವರ್ಕ್ ನಾವೇ ಕಂಪ್ಲೀಟ್ ಮಾಡ್ಲಿರ್ಲಿಲ್ಲ. ರೂಮಲ್ಲಿ ಕಂಪ್ಲೀಟೇ ಆಗಿರ್ಲಿಲ್ಲ. ಜೊತೆಲಿ ಇದ್ದ ತಕ್ಷಣ ಅವರೇ ಪೇಂಟಿಂಗ್ ಮಾಡಿದ್ದಾರೆ ಅನ್ನೋದು ತಪ್ಪಾಗತ್ತೆ ಮಹೇಶ್. ಅಲ್ಲಲ್ಲ, ನಾನು ಮೇಡಮ್ ಅವ್ರಿಗೆ ಅದೇ ಹೇಳಿದ್ದು. ಇನಿಷಿಯಲಿ ಅದು ಏನಿದೆ ವರ್ಕ್ ಮಾಡಿದ್ದಾರೆ. ಆಮೇಲೆ ಕರೆಕ್ಷನ್ ವರ್ಕ್ ಮಂಜುನಾಥ್ ಹೆಗ್ಡೆ ಅವ್ರು ಏನು ಮಾಡಿಲ್ಲ. ಅಲ್ಲಲ್ಲ, ಸ್ಟಾರ್ಟಿಂಗ್ ಅಲ್ಲೇ ಸ್ಕೆಚ್ ಪಾಪ ಅವ್ರಿಗೆ ಅದು ಕಷ್ಟ ಆಗಿತ್ತು ಅವ್ರಿಗೆ. ಹೊಳ್ಳ ಅವ್ರೆ, ಚಲಪತಿ ಅವ್ರು ಹೇಳೋ ಪ್ರಕಾರ ಚಿತ್ರವನ್ನ ಸಂಪೂರ್ಣವಾಗಿ ಅವರೊಬ್ಬರೇ ಬಿಡಿಸಿಲ್ಲ, ಎಲ್ಲರ ಸಹಾಯದಿಂದ ಬಿಡಿಸಿದ್ದಾರೆ, ಅಥವಾ ಬಿಡಿಸೋರಿಗೆ ಇವ್ರು ಸಹಾಯ ಮಾಡಿದ್ದಾರೆ ಅನ್ನೋ ಅರ್ಥದಲ್ಲಿ ತಾವೇನ್ ಹೇಳ್ತೀರಿ? ಹೇಳ್ಬೇಕಂದ್ರೆ ಇನ್ಫ್ಯಾಕ್ಟ್ ಉತ್ತರಹಳ್ಳಿ ನನ್ನ ಮನೆಯಲ್ಲಿ ಚಲಪತಿ ಅವರು ಬಂದಿದ್ರು. ಇವರು ಮಂಜುನಾಥ್ ಹೆಗ್ಡೆ ಅವರು ಇನಿಷಿಯಲಿ ವರ್ಕ್ ಮಾಡಿದ್ದಾರೆ. ಅವ್ರು ವರ್ಕ್ ಮಾಡುವಾಗ ಯಾರೇ ಆಗ್ಲಿ ಬಂದು ಅಲ್ಲಿ ವರ್ಕ್ ಅವರಿಗೆ ಹೆಲ್ಪ್ ಮಾಡಿಲ್ಲ. ಯಾಕೆ? ಮಂಜುನಾಥ್ ಹೆಗ್ಡೆ ಅವರಿಗೆ ಯಾರು ಹೆಲ್ಪ್ ಮಾಡಿಲ್ಲ ಉತ್ತರಹಳ್ಳಿಯಲ್ಲಿ. ಅದಾದ್ಮೇಲೆ ಅದ್ರಲ್ಲಿ ಕರೆಕ್ಷನ್ಸ್ ಬಂದಿದೆ ಅಂತ ಚಲಪತಿ ಅವರು ಖುದ್ದಾಗಿ ನಂಗೆ ಮಾಡಿದ್ರು.
ಡೈರೆಕ್ಟರ್ಗೆ ಅಷ್ಟು ಇಷ್ಟ ಆಗಿಲ್ಲಪ್ಪ, ಇದ್ರಲ್ಲಿ ಮತ್ತೆ ಕರೆಕ್ಷನ್ಸ್ ಇದೆ, ಏನ್ ಮಾಡೋದು ಅಂತ. ಅದಕ್ಕೆ ನಾನು ಹೇಳಿದೆ, ಮಂಜುನಾಥ್ ನಂಗೆ ಸಿಗ್ತಾ ಇಲ್ಲ, ಅವ್ರು ಬಿಸಿ ಇದ್ದಾರೆ, ನೀವು ಮಾಡ್ಕೊಂಡು ಅಂತ ಹೇಳಿದ್ದೆ ನಾನು. ಓಕೆ ಓಕೆ ಓಕೆ. ಆಗಿ ಚಲಪತಿ ಅವ್ರು ಈಗ ಹೇಳಿದ ಪ್ರಕಾರ ಕಂಪ್ಲೀಟ್ ಮತ್ತೆ ಚೇಂಜ್ ಮಾಡಿದ್ದಾರೆ ಅಂತ ಹೇಳಿದ್ರು ನಂಗೆ ಅವ್ರು ಪೇಂಟಿಂಗ್ ನ. ಓಕೆ ಓಕೆ. ಇದೇನ್ ವಿಷಯ ಇದೆ ಅವ್ರು ಚೇಂಜ್ ಮಾಡಿದ್ದು ನನಗೆ ಗೊತ್ತಿಲ್ಲ. ಆದ್ರೆ ಅವ್ರು ನನಗೆ ಹೇಳಿದ್ದಾರೆ ಮಾತ್ರ, ಚಲಪತಿ ಅವರು ಈ ರೀತಿ ಕರೆಕ್ಷನ್ ಇದೆ ಅಂತ ನನ್ನ ಹತ್ರ ಹೇಳಿದ್ದಾರೆ ಅವರು. ಮಹೇಶ್ ಒಂದೇ ಒಂದು ನಿಮಿಷ. ಮೇ ಬಿ ನಿನ್ಗೆ ಆ ಪೇಂಟಿಂಗ್ ನೋಡಿದಾಗ ಅನ್ಸಿರ್ಬೋದಲ್ಲ ಮಹೇಶ್ ಮಾಡಿರೋದಕ್ಕೆ ಅಂತ ಅವ್ರ ಹತ್ರ ಏನೋ ಆಲ್ಬಮ್ ಇದೆಯಲ್ಲ ಈಗ. ಚೇಂಜಸ್ ಇದೆ. ನೀವು ಫಸ್ಟ್ ಮೆನ್ಷನ್ ಮಾಡಿದಾಗೆ ಸ್ವಂತ ಪಾರ್ಟ್ ಮತ್ತೆ ಇನ್ನೊಂದು 2 ಕಡೆ ನೀವು ಫಸ್ಟ್ ನನ್ನ ಫೋನಲ್ಲೂ ಓಕೆ ವಾಸು ಅವರಿಗೆ ಇಷ್ಟ ಆಗಿಲ್ಲ ಅಂತ. ಅದು ಚೇಂಜಸ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ, ಯಾಕೆಂದ್ರೆ ಕರೆಕ್ಷನ್ ಬಂದಿದೆ ಅಂತ ನನಗೂ ಗೊತ್ತಿದೆ, ನೀವು ಹೇಳಿದ್ದೀರಾ ಫಸ್ಟೇ. ಅಲ್ಲಲ್ಲ ಕರೆಕ್ಟು. ಅದಕ್ಕಿಂತ ಮುಂಚೆ ಕೂಡ ವರ್ಕ್ ಕೂಡ ನಾನು ಅದನ್ನ ಅಷ್ಟು ವರ್ಕನ್ನು ನಾನು ಚೇಂಜ್ ಮಾಡಿದ್ದೀನಿ ಅಂತ ನಿಮ್ಗೆ ನಾನು ಹೇಳಿದ್ದೀನಿ. ಇಡೀ ಕ್ಯಾನ್ವಾಸ್ ಚೇಂಜ್ ಮಾಡಿದ್ದೀನಿ ಅಂತ ಹೇಳಿದ್ದೀನಿ ನೋಡಿ. ಅಂದ್ರೆ ಇನಿಷಿಯಲಿ ನಮ್ಮ ಉತ್ತರಳ್ಳಿಯಲ್ಲಿ ಏನ್ ವರ್ಕ್ ಆಗಿತ್ತಲ್ಲ, ಆಮೇಲೆ ಇನ್ನೊಂದು ಮಹೇಶ್ ನಾಗವಳ್ಳಿ ಪೇಂಟಿಂಗು ಮತ್ತೆ ರಾಜನ್ ಪೇಂಟಿಂಗು ಎರಡೂ ಒಂದೇ ತರ ಇದೆ. ನೀವು ಅಬ್ಸರ್ವ್ ಮಾಡಿ. ಇವ್ರು ಹೇಳ್ತಾ ಇರೋದು ಬರೀ ನಾನು ನಾಗವಳ್ಳಿ ಪೇಂಟಿಂಗ್ ಮಾತ್ರ ಮಾಡಿ, ರಾಜನ್ ಪೇಂಟಿಂಗ್ ಯಾರು ಮಾಡ್ತಾರೆ? ಅದು ಬಂದೇ ಇಲ್ಲ, ಅಲ್ಲಿ ಪ್ರಶ್ನೆನೇ ಬಂದಿಲ್ಲ. ನಾಗವಲ್ಲಿದ್ ಕೇಳಿದ್ದಕ್ಕೆ ನಾಗವಲ್ಲಿದ್ ಆ್ಯಕ್ಚುಲಿ ನಾಗವಲ್ಲಿ ಮತ್ತು ಮಹಾರಾಜಂದು ಎರಡು ಸ್ಕೆಚ್ ಟು ಕಲರ್ವರೆಗೂ ಅಲ್ಲೇ ನಿಮ್ಮ ಇದರಲ್ಲೇ ಇದ್ಕೊಂಡು ಮಾಡಿರೋದು ನಾನು. ಅದನ್ನು ನೀವು ನೋಡಿದ್ದೀರಾ ಮಹೇಶ್ ಹೊಳ್ಳ ಅವರೇ? ಹಲೋ ಮಹೇಶ್ ಹೊಳ್ಳ ಅವರ ದೂರವಾಣಿ ಸಂಪರ್ಕ ಕಡಿತಾ ಆಗಿದೆ ಅನ್ಸುತ್ತೆ. ಧನ್ಯವಾದಗಳು ಮಹೇಶ್ ಹೊಳ್ಳ ಅವರೇ, ತಾವು ಸಾಕಷ್ಟು ವಿಚಾರಗಳಂತ ನೀವು ಹೇಳ್ತಾ ಇದ್ರಿ ಮಂಜುನಾಥ್. ಅಂದ್ರೆ ಆ ವಿಚಾರ ಬಂದೇ ಇಲ್ಲ, ರಾಜರ ಪೇಂಟಿಂಗ್ ಕೂಡ 2 ಇತ್ತು ಅಂತ ಅವ್ರು ಚಲಪತಿ ಹೇಳಿದ್ರು. ಏನು ವಿಚಾರ ಅಂದ್ರೆ ರಾಜನ ಇದನ್ನು ಮಾಡಿದ್ದೀನಿ ಆಕ್ಚುಲಿ, ರಾಜನ್ ಪೇಂಟಿಂಗ್ ವಿತ್ ಸ್ಕೆಚ್ ಮಾಡಿ ನಂತರ ಕಲರಿಂಗ್ ಮಾಡಿರೋದು ಆಕ್ಚುಲಿ. ಅದನ್ನು ಕೂಡ ತಾವೇ ಮಾಡಿದಿರಿ ಅನ್ನೋಂಥದ್ದು. ಎರಡನ್ನು ಮಾಡಿಸ್ಕೊಂಡು ಹೋಗಿದ್ದಾರೆ, ನಂತರ ಕರೆಕ್ಷನ್ ಮಾಡಿದಾರೋ ಏನೋ ನನಗೆ ಗೊತ್ತಿಲ್ಲ ಆಕ್ಚುಲಿ. ಅದು ಮಾತ್ರ ನನಗೆ ಗೊತ್ತಿಲ್ಲ. ಮೇಡಮ್ ನಾನು ಮಾತಾಡ್ತೀನಿ. ಮಹೇಶ್ ಹೊಳ್ಳ ಹೇಳಿದ್ರು ಈಗ ಬರೀ ನಾಗವಲ್ಲಿ ಅಂತ, ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು. ಈಗ ಹೇಳ್ತಿದಾರೆ ರಾಜರದು ಇದು ಇವರೇ ಮಾಡಿದ್ದಾರೆ ಅಂತ. ಮಿಸ್ಟೇಕ್ ಮಾಡ್ತಾ ಇದ್ದಾರೆ ಅಷ್ಟೇ. ಅಲ್ಲಲ್ಲ ನಾನು ಮಿಸ್ಟೇಕ್ ಮಾಡ್ತಾ ಇಲ್ಲ, ನಾನು ಇರೋ ವಿಷಯ ಹೇಳ್ತಾ ಇದ್ದೀನಿ ಅಷ್ಟೇ. ಮಹೇಶ್ ಹೊಳ್ಳ ಏನ್ ಹೇಳಿದ್ರು ಅದನ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಯಾವುದೇ ಒಂದು ಪೇಂಟಿಂಗ್ ಮಾಡಿದ್ರೆ ಅದೇ ಪೇಂಟಿಂಗ್ ತರನೇ ಅದೇ ಹ್ಯಾಂಡ್ಲಿಂಗ್ ಅಲ್ಲಿ ಇನ್ನೊಂದು ಪೇಂಟಿಂಗ್ ಇರುತ್ತೆ. ಖಂಡಿತ ಈ ಬಗ್ಗೆ ಇನ್ನಷ್ಟು ಚರ್ಚೆಯನ್ನು ಮಾಡೋಣ. ವೀಕ್ಷಕರೇ ನೋಡಿದ್ರೆ ಈಗ ಬರೀ ನಾಗವಲ್ಲಿ ಚಿತ್ರ ಒಂದೇ ಅಲ್ಲ, ರಾಜನ ಚಿತ್ರವನ್ನ ಕೂಡ ಮಾಡಿದ್ದೀನಿ ಅಂತ ಹೆಗಡೆ ಅವರು ಹೇಳ್ತಾ ಇದ್ದಾರೆ. ಆದರೆ 2 ಚಿತ್ರವನ್ನು ಅವರು ಮಾಡಿದ್ದಲ್ಲ ಅನ್ನೋದು ಚಲಪತಿ ಅವರ ವಾದ. ನಿಜಕ್ಕೂ 2 ಪೇಂಟಿಂಗ್, ಆದರೆ 2 ಪೇಂಟಿಂಗ್ ಅನ್ನು ಮಾಡಿದ್ಯಾರು, ನಾಗವಲ್ಲಿ ಚಿತ್ರವನ್ನ ಪ್ರಮುಖವಾಗಿ ಮಾಡಿದ್ಯಾರು? ಇನ್ನಷ್ಟು ಚರ್ಚೆಯನ್ನು ಮಾಡೋಣ ಒಂದು ಪುಟ್ಟ ವಿರಾಮದ ನಂತರ.